ಇಂದಿನ ಸಂಚಿಕೆಯಲ್ಲಿ ಕೇಶವ ಕೊಡು ಮೀನಾ ಬಣ್ಣನ ಅಂತಂದ್ಬಿಟ್ಟು ವಲ್ಲಭಂಗೆ ಹಚ್ಚಕ್ಕೆ ಅಂತ ಹೋಗ್ಬಿಟ್ಟು ಇಬ್ಬರು ಸೇರಿಕೊಂಡು ಮಾಧವಂಗೆ ಹಚ್ತಾರೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಹೋಳಿ ಆಚರಣೆ, ಹೋಳಿ ಜೊತೆ ಫುಲ್ ಎಲ್ಲರೂ ಸೇರಿಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರು ಡ್ಯಾನ್ಸ್ ಆಡ್ತಾ ಮಾಧವ ಮತ್ತು ನಂದ ಹಾಗೆ ಗಿರಿಜಾ 3 ಜನನೂ ಕರ್ಕೊಂಡ್ಬಂದು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಅದು ನೋಡಿ ಎಲ್ಲರಿಗೂ ಫುಲ್ ಖುಷಿ ಆಗುತ್ತೆ. ಡ್ಯಾನ್ಸ್ ಆಡ್ತಾ ವಲ್ಲಭ ಅಮೂಲ್ಯನ ಕೈನ ಎಳ್ಕೊಂಡು ಹೋಗ್ಬಿಟ್ಟು, ಅಮೂಲ್ಯ ಯಾಂತಕ್ಕೆ ಕರ್ಕೊಂಬಂದೆ ಇಲ್ಲಿಗೆ ನನ್ನ ಅಂತ ಕೇಳಿದ್ಕೆ ವಲ್ಲಭ ಅವಳ ಮುಖಕ್ಕೆ ಫುಲ್ ಬಣ್ಣ ಮೆತ್ಬಿಡ್ತಾನೆ. ಅಮೂಲ್ಯ ಏನೋ ಹೋಳಿ ಹಚ್ಚೋ ನೆಪದಲ್ಲಿ ಅಡ್ವಾಂಟೇಜ್ ತಗೋತಿದ್ಯಾ ಅಂದಿದ್ಕೇನೆ ವಲ್ಲಭ ಏನೇ ಅಡ್ವಾಂಟೇಜ್ ತಗೋತಾ ಇರೋದು ಅಂದ್ಬಿಟ್ಟು, ಅಮೂಲ್ಯ ಏನೋ ಅಂತಂದರೆ ನೀನು ಈ ರೀತಿಲಿ ನಿಮ್ಮ ಅಪ್ಪ ಅಮ್ಮನೂ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳಿದ್ಕೆ ಅಮೂಲ್ಯ ಅಪ್ಪ ಅಮ್ಮ ಅಂದರೆ ಅಂದಿದ್ಕೆ ಅದಕ್ಕೆ ವಲ್ಲಭ 5 ನಿಮಿಷ ನಿಂಗೆ ಟೈಮ್ ಕೊಡ್ತೀನಿ, ನೀನು ಹೋಗ್ಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಇಲ್ಲೇ ಕಾಯ್ತಾ ಇರ್ತೀನಿ, ಬೇಗ ಹೋಗಿ ಬರೋಗು ಅಂತ ಹೇಳ್ತಾನೆ. ಅಮೂಲ್ಯ ಖುಷಿಯಿಂದ ಹೋಗ್ತಾಳೆ. ಹೋಗ್ತಾ ಅಮೂಲ್ಯಂಗೆ ಅವಳು ಆಡಿದ ಮಾತುಗಳು ನೆನಪಾಗುತ್ತೆ. ತವ್ರ ಮನೆ ಎದುರುಗಡೆ ಇದ್ರೂ ಅವ್ರ ಮನೆಗೆ ಹೋಗೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿದಾಗ ವಲ್ಲಭ ಎಲ್ಲದಕ್ಕೂ ದಿ ಎಂಡ್ ಅಂತ ಇರುತ್ತೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ ಮಾತು ನೆನಪಾಗುತ್ತೆ. ಹಾಗೆ ಈಗ ವಲ್ಲಭ ಹೇಳಿದ ಮಾತು 5 ನಿಮಿಷ ನಿಂಗೆ ಟೈಮ್ ಇದೆ, ಹೋಗಿ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಬರೋಗು ಅಂತ ಹೇಳಿದ ನೆನಪಾಗಿ ಅಮೂಲ್ಯ ಫುಲ್ ಖುಷಿಯಿಂದ ಹೋಗ್ಬಿಟ್ಟು ವಲ್ಲಭನ ಮುಖದ ನೋಡ್ತಾಳೆ. ವಲ್ಲಭ ಹೋಗು ಅಂತ ಪ್ರೋತ್ಸಾಹ ಮಾಡ್ತಾನೆ. ಆಮೇಲೆ ಅಮೂಲ್ಯ ಹೋಗ್ತಾ ಶ್ರೀಕಂಠ ಸಿಗ್ತಾನೆ. ಶ್ರೀಕಂಠ ಯಾರು ನೀನು ಅಂತ ಕೇಳಿದ್ಕೆ, ಅಲ್ಲ ಅಣ್ಣ ನಾನು ಜ್ಯೋತಿ ಫ್ರೆಂಡು, ಒಳಗಡೆ ಜ್ಯೋತಿ ಇದ್ದಾಳ ಅಂತ ಕೇಳಿದ್ಕೆ ಶ್ರೀಕಂಠ ಹ್ಞೂ ಇದ್ದಾನೆ ಹೋಗು, ಸರಿ ಥ್ಯಾಂಕ್ ಯು ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗ್ಬಿಟ್ಟು ಅಯ್ಯೋ ಎಲ್ಲಿ ಯಾರು ಏನೋ ಕಾಣಿಸ್ತಾನೆ, ನಂಗೆ ಬೇಕಾಗಿರೋದು ಅಮ್ಮ ಅಲ್ವಾ, ಅಮ್ಮ ಎಲ್ಲೋದ್ರು ಅಮ್ಮ ಅಂತ ಕರೆಯೋಕೆ ಹೋಗ್ತಾಳೆ. ಅಯ್ಯೋ ಅಮ್ಮನ ಕರೆದ್ರೆ ಆಮೇಲೆ ಸುಮ್ಮನೆ ಸಿಗಾಕೋತೀನಿ, ಏನು ಮಾಡೋದು ಅನ್ನೋಷ್ಟರಲ್ಲಿ ಅವ್ರ ಅಮ್ಮ ಅಡುಗೆ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಯಾರು ಅಂತ ಕೇಳ್ತಾರೆ. ಅಮೂಲ್ಯ ಅವ್ರ ಅಮ್ಮನ ನೋಡಿ ಫುಲ್ ಖುಷಿಯಾಗಿ ಹೋಗ್ತಾಳೆ. ಅವ್ರ ಅಮ್ಮ ಬಂದು ಯಾರಮ್ಮ ನೀನು ಅಂತ ಕೇಳಿದ್ಕೇನೆ ಅಮೂಲ್ಯ ನಾನು ಜ್ಯೋತಿ ಫ್ರೆಂಡ್ ಆಂಟಿ ಅಂತಾಳೆ. ಅದಕ್ಕೇನೆ ಕಲ್ಲ ನೀನು ಜ್ಯೋತಿ ಫ್ರೆಂಡಾ, ಜ್ಯೋತಿ ಕರಿತೀನಿ ಕೇಳಮ್ಮ ಅಂತ ಹೇಳ್ತಾಳೆ. ಆವಾಗ ಅಮೂಲ್ಯ ಹೌದಾ, ಇಲ್ಲ ಆಂಟಿ ನೀವು ಜ್ಯೋತಿನ ಕರಿಬೇಡಿ, ನಾನು ನಿಮ್ಮ ಜೊತೆನೇ ಮಾತಾಡಬೇಕು ಅಂತಾಳೆ. ಅದಕ್ಕೆ ನನ್ನ ಜೊತೆನ ಏನಮ್ಮ ಅಂತ ಕೇಳಿದ್ಕೆ ಯಾವಾಗಲೂ ಜ್ಯೋತಿ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅದಕ್ಕೆ ಕಲಾ ನನ್ನ ಬಗ್ಗೆನಾ ಅಂತ ಕೇಳ್ತಾಳೆ. ಆಗ ಅಮೂಲ್ಯ ಹ್ಞೂ ನೀವು ತುಂಬ ಒಳ್ಳೆಯವರು, ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವು ಮನೆಯವರೆಲ್ಲರೂ ತುಂಬ ಪ್ರೀತಿ ಮಾಡ್ತೀರಾ, ನಿಮ್ಮ ಗಂಡನ್ನ ಕೂಡ ಹಾಗೆ ನಿಮ್ಮ ಮಗಳನ್ನೂ ತುಂಬ ಪ್ರೀತಿಸ್ತೀರಾ ಅಲ್ವಾ ಆಂಟಿ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಕಲಾ ನೀನು ಯಾರು ಅಂತ ಮೊದಲೇ ಹೇಳಮ್ಮ, ನಿನ್ನ ಹೆಸ್ರೇನು, ನನ್ನ ಬಗ್ಗೆ ನೀನು ಇಷ್ಟೆಲ್ಲ ಅರ್ಥ ಮಾಡ್ಕೊಬಿಟ್ಟಿದ್ಯಾ ಅಂದಿದ್ದಕ್ಕೆ ಅಮೂಲ್ಯ ಹ್ಞೂ ಆಂಟಿ ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ನಾನು ಜ್ಯೋತಿ ಫ್ರೆಂಡು, ಜ್ಯೋತಿ ನಿಮ್ಮ ಬಗ್ಗೆ ಹೇಳಿ ನಂಗೆ ಗೊತ್ತಿರೋದು ಅಂದ. ಆ ಕಲಾ ಅದಕ್ಕೆ ಮತ್ತೆ ಹೆಸರೇ ಹೇಳ್ತಿಲ್ವಲ್ಲ ಹೆಸರು ಅಂತ ಕೇಳಿದಾಗ ಅಮೂಲ್ಯ ಫುಲ್ ಟೆನ್ಷನ್ ಆಗ್ತಾಳೆ, ಏನು ಹೆಸ್ರು ಹೇಳಬೇಕು ಅಂತ. ಆವಾಗ ಕಲಾ ಏನಮ್ಮ ಯೋಚನೆ ಮಾಡ್ತೀಯ, ಜ್ಯೋತಿ ಫ್ರೆಂಡು ಅಂತ ಹೇಳ್ತೀಯ, ಜ್ಯೋತಿನ ಕರೆಯೋದು ಬೇಡ ಅಂತ ಹೇಳ್ತೀಯ, ಹೆಸ್ರು ಕೇಳಿದ್ರೆ ಹೇಳ್ತಾ ಇಲ್ಲ, ನಿನ್ನ ಮುಖ ನೋಡಿದ್ರೆ ಗುರ್ತೇ ಸಿಗ್ತಿಲ್ವಲ್ಲ ಅಂತ ಹೇಳಿದ್ಕೆ ಅಮೂಲ್ಯ ಅದೆಲ್ಲ ಬಿಡಿ ಆಂಟಿ, ಇವತ್ತು ಹಬ್ಬ ಅಲ್ವಾ, ನಂಗೆ ಆಶೀರ್ವಾದ ಮಾಡಿ ಆಂಟಿ ಅಂದ್ಬಿಟ್ಟು ಆಶೀರ್ವಾದ ತಗೋತಾಳೆ. ಆವಾಗ ಕಲ್ಲಂಗೆ ಒಂಥರ ಆಗುತ್ತೆ, ಖುಷಿಯಿಂದ ಅಲ್ಲಿ ಮುಖ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಇಂದ್ರಾ ಬಂದು ಯಾರದು ಅಂತ ಕೇಳ್ತಾಳೆ. ಈ ಕಡೆ ಶ್ರೀಕಂಠ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಳಿ ಆಡ್ತಾ ಇರ್ತಾರೆ. ನಂದನ್ ಫ್ಯಾಮಿಲಿಯವರೆಲ್ಲ ಫುಲ್ ಖುಷಿಯಾಗಿರೋದು ನೋಡಿ ಶ್ರೀಕಂಠಂಗೆ ಫುಲ್ ಕೋಪ ಬರುತ್ತೆ. ಅವ್ನ ಫ್ರೆಂಡ್ಸು ಏನಾಯಿತು ಮಗ ಅಂದರೆ ನಂದನ್ ಮನೆಯವರೇ ನೋಡಿ ಎಷ್ಟು ಖುಷಿಯಿಂದ ಪೂರ್ತಿ ಹೋಳಿ ಆಚರಿಸಿರ್ತಾರೆ. ನಮ್ಮಪ್ಪ ದೊಡ್ಡಪ್ಪ ಎಲ್ಲ ಬೇಜಾರಲ್ಲಿ ಹೋಳಿನೂ ಬೇಡ ಏನೂ ಬೇಡ ಅಂತಾರೆ. ಅದಕ್ಕೆ ಕಾರಣ ಯಾರು ಗೊತ್ತಾ, ಇವರೇನೆ. ಹೇಗಾದರೂ ಮಾಡಿ ಅವ್ರ ಖುಷಿನ ಹಾಳು ಮಾಡಬೇಕು ಅಂದಾಗ ಅವ್ನ ಫ್ರೆಂಡ್ಸು ಏನು ಮಾಡಬೇಕು ಅಂತ ಹೇಳು ಮಗ, ಅದನ್ನೇ ಮಾಡ್ತೀನಿ ಅಂದಾಗ ಶ್ರೀಕಂಠ ಅಲ್ಲಿ ರಕ್ಷಾ ಅಂತ ಒಬ್ಳು ನಿಂತಿದ್ದಾಳಲ್ಲ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾನೆ. ಆಮೇಲೆ ಅವ್ರ ಹುಡುಗರೆಲ್ಲ ಅದನ್ನು ಕೇಳಿಸ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಬಣ್ಣ ತಗೊಂಡು ಎಲ್ಲರೂ ಕಣ್ಣಿಗೂ ಹಚ್ಬಿಟ್ಟು ರಕ್ಷಂಗೆ ಹಚ್ಚಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಕೇಶವ, ಮಾದ ಮತ್ತು ವಲ್ಲಭ 3 ಜನ ಸೇರಿಕೊಂಡು ಅಲ್ಲಿರೋರ್ನೆಲ್ಲ ಹೊಡಿತಾರೆ. ಇಲ್ಲಿ ನೋಡಿದ್ರೆ ಇಂದ್ರಾ ಅಲ್ಲಿಗೆ ಬಂದ್ಬಿಟ್ಟು ಯಾರಮ್ಮ ನೀನು, ನಿನ್ನೆ ಕೇಳ್ತಿರೋದು ಯಾರು ನೀನು, ಹೌದು ಏಂತಕ್ಕೆ ಈ ಥರ ಬಣ್ಣ ಬಳ್ಕೊಂಬಂದಿದ್ಯಾ ನೀನು ಅಂತ ಹೇಳಿದ್ಕೆ ಅಮೂಲ್ಯ ಇವತ್ತು ಹೋಳಿ ಹಬ್ಬ ಅಲ್ವಾ ಅದಕ್ಕೇನೆ ಅಂತ ಹೇಳಿದಾಗ ಅಮೂಲ್ಯ ನಾನು ಜ್ಯೋತಿ ಫ್ರೆಂಡು ಅಂತಾಳೆ. ಅದಕ್ಕೆ ಇಂದ್ರಾ ಏನು ನಿನ್ನ ಹೆಸರು ಅಂತ ಕೇಳ್ತಾಳೆ. ಅದಕ್ಕೇನೆ ಅಮೂಲ್ಯ ನನ್ನ ಅಕ್ಷತಾ ಅಂತಾಳೆ. ಅದಕ್ಕೆ ಇಂದ್ರಾ ನನ್ನ ಮಗಳು ಕಾಲೇಜಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರೆ, ಆದರೆ ಅಕ್ಷತಾ ಅಂತ ನಂಗೆ ಯಾರು ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ಅಮೂಲ್ಯ ಮನಸ್ಸಲ್ಲಿ ಅಯ್ಯೋ ಏನಮ್ಮ ಮಾಡಲಿ ನಾನು ಅಂತಿರ್ತಾಳೆ. ಅಷ್ಟರಲ್ಲಿ ಕಲಂಗೆ ಗೊತ್ತಾಗುತ್ತೆ ಅವಳ ಮಗಳು ಅಂತ. ಅಮೂಲ್ಯ ನೀನು ಯಾಕಮ್ಮ ಬರೋಕ್ಕೆ ಹೋದೆ, ಇವಳ ಕೈಲಿ ಸಿಗ್ಬಿದ್ದಲ್ಲ ನೀನು ಅಂತ ಹೇಳಿದಾಗ ಅಮೂಲ್ಯ ನೀವು ನನ್ನ ಕಾಲೇಜಲ್ಲಿ ಜ್ಯೋತಿ ಫ್ರೆಂಡ್ ಅಂದ್ಕೊಂಡ್ರಾ, ನಾನು ಸ್ಕೂಲ್ ಫ್ರೆಂಡ್, ಅವಳು ಬೇರೆ ಕಾಲೇಜು ನಾನು ಬೇರೆ ಕಾಲೇಜು ಅಂತಾಳೆ. ಅವಾಗ ಇಂದ್ರ ಇರು ನಾನು ಜ್ಯೋತಿನ ಕರಿತೀನಿ ಅಂತಾಳೆ. ಅದಕ್ಕೆ ಅಮೂಲ್ಯ ಇಲ್ಲ ಬೇಡ ನಾನು ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಹ್ಯಾಪಿ ಹೋಳಿ ಅಂತ ಜೋರಾಗಿ ಕಿರಿಸ್ತಾಳೆ. ಅವಾಗ ಇಂದ್ರ ಈ ಬೇಡ ನಾನು ಇವನ್ನೆಲ್ಲ ಇಷ್ಟಪಡಲ್ಲ ಅಂತಲ್ಲ. ಹೌದಾ ಸರಿ ನನಗೂ ಇಷ್ಟ ಇಲ್ಲ ಬಿಡಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಇಂದ್ರ ಕರೆದ್ಬಿಟ್ಟು ಇರು 1 ನಿಮಿಷ ನನ್ನ ಮಗಳನ್ನ ಕರಿತೀನಿ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಮಗಳು ಬರ್ತಾಳೆ. ಆಮೇಲಿಂದ ಅಮೂಲ್ಯನ ತೋರಿಸ್ಬಿಟ್ಟು
ಅವಳ ಮಗಳಿಗೆ ಇವಳು ನಿನ್ನ ಫ್ರೆಂಡ್ ಅಂತೆ ಅಂತ ಹೇಳಿದ್ಕೆ ಅವ್ರ ಮಗಳು ನನಗೆ ಇವಳು ಈ ಮುಖದಲ್ಲಿದ್ದರೆ ನನಗೇನು ಗೊತ್ತಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಏನು ನಿನ್ನ ಹೆಸ್ರು ಹೇಳು ಅಂತ ಇಂದ್ರ ಕೇಳಿದಾಗ ಅಮೂಲ್ಯ ಏನಂತ ಹೇಳಿದೆ ಆವಾಗಲೇ ಅಂತ ಹೇಳ್ತಾಳೆ. ಅದಕ್ಕೇ ಅದೇ ಅಕ್ಷತಾ ಅಂತ ಹೇಳ್ದಲ್ಲ ಅದು ಅವಾಗೊಂದು ಹೆಸರು ಈಗೊಂದು ಹೆಸ್ರು ಇಟ್ಕೊಳಕ್ಕೆ ಏನಂಟಿ 5 ನಿಮಿಷದಲ್ಲಿ ಏನು ಚೇಂಜ್ ಆಗಿಬಿಡುತ್ತೆ, ಅಕ್ಷತಾ ಅಂತಾರೆ ನನ್ನ ಹೆಸರು ಅಂತಾಳೆ. ಅದಕ್ಕೆ ಇಂದ್ರ ಅವಳ ಮಗಳ ಹತ್ರ ಏನೇ ನಿನ್ನ ಫ್ರೆಂಡ್ ಲೂಸ್ ಥರ ಆಡ್ತಿದ್ದಾಳೆ ಅಂತ, ಅಮ್ಮ ನಂಗೆ ಗೊತ್ತೇ ಆಗ್ತಿಲ್ಲ ಅಮ್ಮ ಅವಳು ಅಂತಾಳೆ. ಆಮೇಲಿಂದ ಅಮೂಲ್ಯ ಹ್ಞೂ ಆಂಟಿ ಆಯಿತು, ನಾನು ನಿಮ್ಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ, ನಂಗೆ ಲೇಟ್ ಆಗೋಯ್ತು ಅಂತ ಹೊರಡ್ತಿರ್ತಾಳೆ. ಅಷ್ಟರಲ್ಲಿ ಇಂದ್ರನ ಮಗಳು 1 ನಿಮಿಷ ಇರು, ನೀನು ನನ್ನ ಸ್ಕೂಲಲ್ಲಿ ಇಬ್ಬರು ಅಕ್ಷತಾ ಇದ್ದರು, ನೀನೇ ಅಕ್ಷತಾ ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳೋಷ್ಟರಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅಲ್ಲಿಗೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಕೇಶವ ಅವ್ರನ್ನೆಲ್ಲ ಇಟ್ಕೊಂಡು ಹೊಡೆಯೋಕೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ನಂದ ಕೇಶವ ಏನು ಮಾಡೋಕೆ ಹೊರಡ್ತಿದ್ಯಾ ನೀನು ಅಂದಿದ್ದಕ್ಕೆ ಕೇಶವ ನಮ್ಮ ಪಾಡಿಗೆ ನಾವು ಹೋಳಿ ಆಚರಿಸ್ತಿದ್ರೆ ನಮ್ಮ ಕಣ್ಣಿಗೆ ಬಣ್ಣ ಹಚ್ಚಿ ರಕ್ಷಣ್ ಕೆಡ್ದಾಗ ನಡ್ಕೊಳಕ್ಕೆ ಹೋದ್ರಪ್ಪ ಇವರು ಅಂತ ಹೇಳಿದಾಗ ನಂದ ಬೇಡ ಸುಮ್ಮನೆ ಇರು ಅಂತ ಮಾಧವ. ಅದಕ್ಕೆ ಅವ್ರು ಬಂದಿರೋ ಉದ್ದೇಶ ಏನು ಅಂತ ಗೊತ್ತಿದ್ರು ನಾವು ಸುಮ್ಮನೆ ಇರಬೇಕಾ ಅಂದಿದ್ದಕ್ಕೆ ನಂದ ಕೊಚ್ಚೆ ಮೇಲೆ ನಾವು ಕಲ್ಲೆ ಹಚ್ಚೋದು ಬೇಡ ಸುಮ್ಮನೆ ಇರು ಅಂತ ಹೇಳಿದಾಗ ಶ್ರೀಕಂಠ ಬಂದು ನಂದ ಅಂತ ಅಂದ್ಬಿಟ್ಟು ಯಾರನ್ನ ಕೊಚ್ಚೆ ಅಂತ ಕರಿತಿದ್ಯಾ ನೀನು ಅಂತ ಶ್ರೀಕಂಠ ಜೋರಾಗಿ ಕಿರ್ಚಿನ. ಅದಕ್ಕೇ ಮಾಧವ ಅಪ್ಪ ಅಂದಾಗ ಶ್ರೀಕಂಠ 3 ಜನ ಸೇರ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀರಾ ಇಲ್ಲಿ ಅಂದಾಗ ನಂದ ಅಂತ ಜೋರಾಗಿ ಕಿರ್ಚಿನ. ನಮ್ಮ ಮನೆಯವ್ರಿಗೆ ಪದೇ ಪದೇ ತೊಂದರೆ ಕೊಡ್ತಾನೆ ಇದ್ದೀರಾ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಶ್ರೀಕಂಠ, ನೀನು ನನ್ನ ತಾಳ್ಮೆ ಮೀರಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನೀರು ಕುಡಿಸ್ಬಿಡ್ತೀನಿ ನಿನಗೆ ನಾನು, ಹೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾನೆ. ಆಮೇಲೆ ನಂದ ಎಲ್ರದ್ದು ಹೋಳಿ ಆಚರಣೆ ಮುಗಿತು ತಾನು ನಡೀರಿ ಒಳಗಡೆ ಅಂದ್ಬಿಟ್ಟು ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡೋದೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಬಂದು ನಿಂತ್ಕೊಂಡಿರ್ತಾರೆ. ಇಂದ್ರ ಯಾರಿದು ಅಂತ ಚಂದ್ರಕಾಂತ್ ಕೇಳ್ತಾರೆ. ಆಗ ಇಂದ್ರ ಇವಳು ನಮ್ಮ ಜ್ಯೋತಿ ಫ್ರೆಂಡ್ ಅಂತೆ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತು ಹೌದಾ ಅಂತ ಕೇಳಿದಾಗ ಇಂದ್ರನ ಮಗಳು ಅಲ್ಲ ನೀನು ಯಾವ ಅಕ್ಷತಾ ಅಂತ ಹೇಳಲೇ ಇಲ್ಲ, ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರು ಟಚ್ಚಲ್ಲೇ ಇಲ್ವಲ್ಲ ನನಗೆ ಅಂತ ಹೇಳಿದಾಗ ಇಂದ್ರ ನೀನು ಹಿಂಗೆ ಬಣ್ಣ ತುಂಬ್ಕೊಂಬಂದರೆ ಯಾವ ಅಕ್ಷತಾ ಅಂತ ನಿಮ್ಮ ಅಪ್ಪ ಹಂಗೆ ಗೊತ್ತಾಗೋದಿಲ್ಲ, ಹೋಗಮ್ಮ ಮುಖ ತೊಳ್ಕೊಬರೋಗು, ನಿನಗೇ ಅಮ್ಮ ಹೇಳ್ತಿರೋದು, ಹೋಗು ಮುಖ ತೊಳ್ಕೊಬರೋಗು ಅಂತ ಹೇಳ್ತಾಳೆ. ಆವಾಗ ಅಮೂಲ್ಯ ಹ್ಞೂ ಅಂತ ಹೋಗ್ತಿರ್ತಾಳೆ. ಈ ಕಡೆ ಪ್ರಿಯಾ ಜ್ಯೂಸ್ ತೊಗೊಂಬಂದು ಕೊಡ್ತಾಳೆ. ಹಂಗೆ ನಂದ ಬೇಡ ನನಗೆ ಅಂತಾಳೆ. ಆಮೇಲೆ ಇರೋರೆಲ್ಲರೂ ಬೇಡ ನನಗೆ ಅಂತ ಅಂತಾರೆ. ನಾವೆಷ್ಟು ಚೆನ್ನಾಗಿ ಹೋಳಿ ಆಚರಿಸಿ ಕುಣಿದು ಕುಪ್ಪಳಿಸ್ತಿದ್ವಿ, ಆ ಶ್ರೀಕಂಠ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ, ಅದು ನನ್ನ ತಂಗಿ ಮೂಲಕ ಯಾಕೆ ಬಂದ, ಅಪ್ಪ ನೀವು ಸುಮ್ಮನೆ ಬಿಡಬೇಡ್ದಿತ್ತು ಅವನು, ನಾವು ಹುಟ್ಲಿಲ್ಲ ಅನ್ಸ್ಬಿಡ್ತಿದ್ದೆ ಅವನ್ನ ಅಂತಂದಾಗ ಗಿರಿಜಾ ಸುಮ್ಮನೆ ಇರು ಏಂತಕ್ಕೆ ಹಿಂಗೆ ಮಾತಾಡ್ತಿದ್ಯಾ ವಿಚಾರ ಬಿಡು ಅಂತ ಅಂದ್ಬಿಟ್ಟು ಗಿರಿಜಾ ತಗೊಂಬ ನೀನು ಅಂತ ಮೀನಂಗೆ ಕೊಡ್ತಾನೆ. ಆಮೇಲಿಂದ ವಲ್ಲಭ ಎಲ್ಲೋ ಅಮೂಲ್ಯ ಅಂತ ಕೇಳಿದಾಗ ವಲ್ಲಭಂಗೆ ಫುಲ್ ಗಾಬರಿ ಆಗುತ್ತೆ. ಆಗ ವಲ್ಲಭ ಅಯ್ಯೋ ಈಗ ನಿಜ ಹೇಳೋಕ್ಕೂ ಆಗಲ್ಲ, ಕರಿಬೇಕು, ಯಾವ ಸಮಸ್ಯೆಲಿದ್ದಾಳೋ ಏನಾದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅದಕ್ಕೇನೆ ಗಿರಿಜಾ ಅಯ್ಯೋ ಏಂತಕ್ಕೋ ಕುತ್ಕೊಂಡು ಕುಡಿಯೋ ಆರಾಮಾಗಿ ಅಂದ ನೀನು ಕೆಲಸ ಇದೆ ಅಮ್ಮ ಅಂದ್ಬಿಟ್ಟು ಎದ್ದೋಗ್ತಾನೆ. ಇಂದ್ರ ನೋಡಿದ್ರೆ ಹೋಗಮ್ಮ ಮುಖ ತೊಳ್ಕೊಬಾ ಅಂತ ಹೇಳ್ತಿರ್ತಾರೆ. ಆಗ ಕಲಾ ನೀ ಸುಮ್ಮನೆ ಇರು ಇಂದ್ರ, ಅಲ್ಲಿ ಪೂರ್ತಿ ಎಲ್ಲರೂ ಹೊರಗಡೆ ಬಣ್ಣ ಆಡ್ತಿದ್ದಾರೆ, ಈಗ ಏನಾದರೂ ಮುಖ ತೊಳೆದ್ರೂ ಬಣ್ಣ ಹೋಗಲ್ಲ, ಸ್ನಾನನೇ ಮಾಡ್ಕೋಬೇಕು, ಈಗ ಅದೆಲ್ಲ ಯಾಕೆ, ಏನಮ್ಮ ನಿನ್ನ ಫ್ರೆಂಡ್ಸ್ ಎಲ್ಲ ಹೋಳಿ ಆಡೋದೇ ಕಾಯ್ತಿದ್ದಾರೆ, ಹೋಗಮ್ಮ ಅಂತಾರೆ. ಅಯ್ಯೋ ಹೋಗಮ್ಮ ಅಂತ ಕಳಿಸ್ತಿರ್ತಾರೆ. ಅಷ್ಟರಲ್ಲಿ ಇಂದ್ರನ ಮಗಳು ಅಲ್ಲ ಇವಳು ನಾನು ನೋಡಿ ತುಂಬ ದಿನ ಆಗಿದೆ, ಅಕ್ಷತಾ ಯಾವ ಅಕ್ಷತಾ ಅಂತ ಗೊತ್ತಾಗುತ್ತೆ, ಹೋಗಿ ಮುಖ ತೊಳ್ಕೊಂಬರೋಕು ಅಂತ ಹೇಳ್ತಾಳೆ. ಇಂದ್ರ ಸಿಂಕ್ ಎಲ್ಲಿದೆ ಅಂತ ಹುಡುಕ್ತಿದ್ಯಾ, ಅಲ್ಲಿದೆ ನೋಡು ಅಂತ ತೋರಿಸ್ತಾಳೆ. ಆಗ ಅಮೂಲ್ಯ ಫುಲ್ ಟೆನ್ಷನ್ ಆಗ್ತಾಳೆ. ಆಮೇಲೆ ಕಲಾ ಅಯ್ಯೋ ಭಗವಂತ ನಿಂಗೆ ಯಾಕೆ ಈ ಥರ ಕಷ್ಟ ಕೊಡ್ತೀನಿ, ದಾರಿ ದೋಸಪ್ಪ ಅಂತಾರೆ. ಅಷ್ಟರಲ್ಲಿ ಸೂರ್ಯಕಾಂತು ಅಯ್ಯೋ ಚಂದ್ರು ಪಾರ್ಟಿ ಆಫೀಸಲ್ಲಿ ಯಾರೋ ಒಬ್ಬರು ಸೈಟ್ ಕೇಳಿದ್ರು, ಪಾರ್ಕ್ ಪಕ್ಕ ಒಂದು ಸೈಟ್ ಇದೆಯಲ್ಲ ಅದನ್ನೇ ಕೊಟ್ಬಿಡೋಣ, ಪಾರ್ಕ್ ಪಕ್ಕದ ಜಾಗದಲ್ಲಿ ನಾವು ಸೂಪರ್ ಮಾರ್ಕೆಟ್ ಮಾಡ್ಕೊಂಬಿಡೋಣ ಅಂತ ಅಂತಿದ್ವಲ್ಲ, ಸ್ಕೂಲ್ ಪಕ್ಕದ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಪಾರ್ಟಿ ಆಫೀಸ್ ಅವರು ಸೈಟ್ ಕೇಳ್ತಾರೆ, ನಾವು ಇನ್ನೂ ಕೊಡೋಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಚಂದ್ರಕಾಂತು. ಆದರೆ ಸೈಟ್ನ ಮಾರೋದಕ್ಕಾಗಲ್ವಲ್ಲ ಅಣ್ಣ, ಮರ್ತುಬಿಟ್ಟು ಸೈಟ್ ಇರೋದು ಅಮೂಲ್ಯನ ಹೆಸರಲ್ಲಿ ಅಂದಾಗ ಸೂರ್ಯಕಾಂತು ಅವಳ ಹೆಸರು ಮಾತ್ರ ಎತ್ತಬೇಡ, ಅವಳು ಹಳೇದನ್ನೆಲ್ಲ ಮರ್ತುಬಿಟ್ಟು ನಾನು ನನ್ನ ಕೆಲಸದ ಕಡೆ ಗಮನ ಕೊಡ್ತಿದ್ದೀನಿ ಅಂದಾಗ ಇಂದ್ರ ಏನಮ್ಮ ನೀನು ನೋಡ್ಕೊಂಡು ನಿಂತ್ಬಿಟ್ಟೆ, ಅವರೇನೋ ಗಂಡಸರು ಏನೋ ಮಾತಾಡ್ತಿದ್ದಾರೆ, ನಾನು ಹಿಂಗೇನೋ ಹೇಳ್ದೆ ಹೇಳು ಮುಖ ತೊಳ್ಕೊಬರೋಕೆ ಹೋಗಿ ತೊಳ್ಕೊಬರೋಗು ಅಂತ ಹೇಳಿದಾಗ ಅಮೂಲ್ಯ ತೊಳೆಯೋಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟೇ ವಲ್ಲಭ ಹೊರಗಡೆ ಓಡ್ ಬಂದು ಶ್ರೀಕಂಠ ಬಾರೋ ಹೊರಗಡೆ ಅಂತ ಅಂದ್ಬಿಟ್ಟು ಶ್ರೀಕಂಠಂಗೆ ಕರೀತಾರೆ. ಚಾನ್ಸ್ ಸಿಕ್ತಾಗೆಲ್ಲ ನನ್ನ ತಂಗಿ ಕಾಟ ಕೊಡ್ತೇನೆ, ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ಹೇಳೋ ಮಾತಾಡೋ, ನಾನು ಹಿಂಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ ನಿನಗೆ ಅಂದಾಗ ಶ್ರೀಕಂಠ ಏನೋ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ವಲ್ಲಭನ ಹತ್ರ ಜಗಳಕ್ಕೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಶ್ರೀಕಂಠ ವಲ್ಲಭಂಗೆ ಹೊಡಿತಾನೆ. ಅವನು ಅಮ್ಮ ಅಮ್ಮ ಅಂತ ಜೋರಾಗಿ ಕಿರಿಸ್ತಾರೆ.
ಆಗ ಅಮೂಲ್ಯ ಇದು ವಲ್ಲಭ ಅಲ್ಲ, ಏನಾಯ್ತು ಇವನಿಗೆ ಅಂತ ಅನ್ನೋಷ್ಟರಲ್ಲಿ ಇವರೆಲ್ಲರೂ ಹೊರಗಡೆ ಓಡೋಗ್ತಾರೆ. ಶ್ರೀಕಂಠ ಗೊತ್ತಾಯ್ತಾ ನಿಂಗೆ ನನ್ನ ಪವರ್ ಏನು ಅಂತ ಹೊಡಿಯೋಕೆ ಹೋಗಿ ಅಷ್ಟರಲ್ಲಿ ನೋಡಿದ್ರೆ ನಂದ ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇಂದ್ರ, ಅಲೋ ನಂದಕುಮಾರ್ ಅವರೇ, ಎಲ್ಲರೂ ಸೇರ್ಕೊಂಡು ಹೋಳಿ ಹಬ್ಬ ಆಚರಿಸಿದ್ರು, ನಿಮ್ಮ ಇಷ್ಟದ ಪ್ರಕಾರ ನೀವು ಆಚರಿಸ್ಬೋದು, ಅದು ಬಿಟ್ಬಿಟ್ಟು ನಿಮ್ಮನೆ ಸೊಸೆ ಅಮೂಲ್ಯ ನಮ್ಮನೆಗೆ ಅಂತ ಕಳಿಸಿದ್ರಿ ಅಂತಂದಾಗ ನಂದ, ನಮ್ಮನೆ ಸೊಸೆ ನಿಮ್ಮನೆಗೆ ಯಾಕೆ ಬರ್ತಾರೆ ಅಂತ ಹೇಳ್ತಾನೆ. ಆಗ ಇಂದ್ರ, ನಿಮ್ಗೆ ಅಷ್ಟೊಂದು ಡೌಟ್ ಇತ್ತು ಅಂದರೆ ನೀವೇ ಹೋಗಿ ಕೇಳೋಗಿ ಅಂತ ಹೇಳ್ದೆ. ಆಮೇಲೆ ನಂದ ಮನೆ ಒಳಗಡೆ ಬಂದು ನೆನೆ ನಮ್ಮನೆಯಿಂದ ಆ ಮನೆಗೆ ಯಾರಾದರೂ ಹೋಗಿದ್ರಾ ಅಂದಾಗ ಅಮೂಲ್ಯ, ನಾನು ಆ ಮನೆಗೆ ಹೋಗಿದ್ದೆ ಅಂತೇಳಿ. ಅದಕ್ಕೆ ನಂದ, ಇಲ್ಲಿ ಈ ಮನೆಗೆ ಬಂದಾಗ ಈ ಮನೆ ರೀತಿಗೆ ಬದುಕಬೇಕು, ಅದ್ರ ವಿರುದ್ಧವಾಗಿ ಬದುಕಬೇಡ್ದು, ಇಷ್ಟ ಬಂದಾಗ ಬದುಕೋದಲ್ಲ, ನಿಂಗೆ ಅರ್ಥ ಆಗಲ್ವಾ ಅಂದಿದ್ಕೇನೆ ವಲ್ಲಭ ಅಮೂಲ್ಯನ ಮನೆ ಕಳಿಸಿದ್ದೆ ನಾನು ಅಂತ ಹೇಳ್ತಾ ಎಲ್ರಿಗೂ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.